ಹಾಲೆಲೂಯ, ದೇವರಿಗೆ ಸ್ತೋತ್ರ. ಬೆಳಗಾಯ್ತಲ್ಲವೇ? ದೇವರ ಮಾತು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಬನ್ನಿ, ಎದ್ದೇಳಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ಉದಯದಲ್ಲಿ ದೇವರೇ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮ ಮಾತು ಕೇಳುವುದಕ್ಕೆ, ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳುವುದಕ್ಕೆ, ನಿಮ್ಮ ಸಹಾಯದಿಂದ ನಮ್ಮ ದಿನಚರಿ ಪ್ರಾರಂಭ ಮಾಡುವುದಕ್ಕೆ ನೀವು ಕೊಡುತ್ತಿರುವ ಅವಕಾಶಕ್ಕಾಗಿ ವಂದನೆ. ಯಾರು ಯಾವ ಸ್ಥಿತಿಯಲ್ಲಿದ್ದಾರೆಂದು ನೀವು ನೋಡ್ತಾ ಇದ್ದೀರಲ್ಲವೇ? ನಮ್ಮ ಹೃದಯಗಳಿಗೆ ಬೇಕಾದ ಆದರಣೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಆನಂದವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನಿಜ ಹೇಳಿರಿ ಪ್ರಿಯರೇ, ನೀವು ಮನಪೂರ್ವಕವಾಗಿ ಸಂತೋಷವಾಗಿ ನೀವು ನಕ್ಕಿಕೊಂಡು, ಮುಗುಳ್ನಗೆ ಅಲ್ಲ, ಬಹಳಷ್ಟು ಹೃದಯಾಂತರಾಳದಿಂದ ಹೊಟ್ಟೆ ನೋಯುವಷ್ಟು, ಹೃದಯ ತುಂಬಾ ಆನಂದ ಬಾಷ್ಪಾಂದುಗಳು ಕಣ್ಣಿನಿಂದ ಸುರಿಯುವಷ್ಟು ನಕ್ಕಿರುವಂತಹ ದಿನ, ಆನಂದದಿಂದ ತುಂಬಿಕೊಂಡಿರುವಂತಹ ದಿನ ಯಾವತ್ತಾಗಿತ್ತು ಪ್ರಿಯರೇ? ಎಷ್ಟು ಕಾಲವಾಗಿ ಹೋಯಿತು? ಕೆಲವರು ವರ್ಷಗಳವರೆಗೂ ಆ ಅಳುಮುಖದಿಂದಲೇ ಇರ್ತಾರೆ. ಹಾಗಂದಿದ್ದಕ್ಕೆ ಬಾಧೆ ಪಡಬೇಡ್ರಿ. ಕೆಲವರ ಹೃದಯ ಯಾವಾಗಲೂ ಒಂದಲ್ಲ ಒಂದು ವೇದನೆಯಿಂದ ತುಂಬಿಕೊಂಡಿರುತ್ತೆ. ದುಃಖದಿಂದಲೂ, ಭಯದಿಂದಲೂ, ಭೀತಿಯಿಂದಲೂ, ಕಳವಳದಿಂದ ತುಂಬಿಕೊಂಡಿರುವುದನ್ನು ನೋಡ್ತೇವೆ ಈ ದಿನ. ದೇವರ ವಾಕ್ಯ ಹೇಳ್ತದೆ, ಕರ್ತನಲ್ಲಿ ಸಂತೋಷಿಸಿರಿ. ಮತ್ತೆ ತಿರುಗಿ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ಪೌಲನು ಹೇಳ್ತಾನೆ. ಆದರೆ ಆ ರೀತಿ ಆನಂದಿಸುವುದಕ್ಕಾಗಿ ನಮ್ಮ ಕೈಲಾಗುತ್ತಾ ಇಲ್ಲ. ಆ ರೀತಿ ಆನಂದ ನಮಗೆ ಯಾವಾಗುಂಟಾಗುತ್ತೆ? ಹೃದಯದಲ್ಲಿರುವ ಬಾಧೆ ತೀರಿ ಹೋದಾಗ ತಾನೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ದೊರಕಿದಾಗ ತಾನೆ, ನಮ್ಮ ಶ್ರಮೆ ತೀರಿ ಹೋದಾಗ ತಾನೆ. ಬಹಳಷ್ಟು ಜನ ತಮ್ಮ ಜೀವಿತದಲ್ಲಿ ಈ ದಿನ ಮನೋವೇದನೆಯಲ್ಲಿದ್ದಾರೆ. ಒಮ್ಮೆ ನೋಡೋಣ ಬನ್ನಿ, ಜ್ಞಾನೋಕ್ತಿಗಳ ಪುಸ್ತಕ, ಅದರಲ್ಲಿ 15ನೇ ಅಧ್ಯಾಯದ 13ನೇ ವಚನ. ಸಂತೋಷ ಹೃದಯವು ಮುಖಕ್ಕೆ ಕಳೆ ತರುವುದು, ಮನೋವ್ಯಥೆಯಿಂದ ಆತ್ಮ ಭಂಗಪಡುವುದು. ಅಬ್ಬಾ, ಮನೋವ್ಯಥೆ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗಲ್ಲ, ಯಾರೂ ತೀರಿಸ್ಲಿಕ್ಕಾಗಲ್ಲ. ಒಂದು ದಿನವಲ್ಲ, ಒಂದು ವಿಷಯವಲ್ಲ, ಆ ಮನೋವ್ಯಥೆಯಲ್ಲಿ ದಿನೇ ದಿನೇ ಕುಗ್ಗಿ ಹೋಗುವಂಥವರನ್ನು, ದಿನೇ ದಿನೇ ಅದರಲ್ಲಿ ಬಲಹೀನವಾಗುತ್ತಿರುವವರನ್ನು, ಯಾವಾಗ ನೋಡಿದರೂ ಕೂಡ ಒಂದು ಐಸೋಲೇಟೆಡ್ ಆಗಿ ಒಬ್ಬಂಟಿಗರಾಗಿರುವುದಕ್ಕಾಗಿ, ಯಾರಿಗೂ ಮುಖ ತೋರಿಸಿಕೊಳ್ಳಲಾರದಂತೆ ತಪ್ಪಿಸಿಕೊಳ್ಳುವುದಕ್ಕಾಗಿ, ಮೌನವಾಗಿರುವುದಕ್ಕಾಗಿ, ಮನುಷ್ಯರಿಗೂ ಪರಿಸ್ಥಿತಿಗಳಿಗೂ ಎದುರಿಸಲು ಇಷ್ಟವಿಲ್ಲದಂತಹ ಪರಿಸ್ಥಿತಿಗಳಲ್ಲಿ ಇರುವುದನ್ನು ಗಮನಿಸುವಾಗ ಅಂಥವರು ಮನೋದುಃಖದಿಂದ ಬಾಧೆ ಪಡ್ತಿದ್ದಾರೆಂಬ ಸಂಗತಿ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ಆ ರೀತಿ ನೀವಿರುವುದಾದರೆ, ನಿಮಗಿರುವ ರೋಗವು ಅದು ಶರೀರ ರೋಗವಲ್ಲ, ಅದು ಮನೋವ್ಯಾಧಿಯಾಗಿದೆ. ಮನೋವ್ಯಾಧಿಗೆ ಔಷಧಿಯೇ ಇಲ್ಲ ಅನ್ನುತ್ತಾ ಇದ್ರು ಹಿರಿಯರು. ಇದನ್ನೇ ಈ ದಿನಗಳಲ್ಲಿ ಇಂಗ್ಲಿಷ್ನಲ್ಲಿ ಇದಕ್ಕೆ ಹೇಳ್ತಾರೆ ಡಿಪ್ರೆಷನ್ ಎಂದು, ಕುಗ್ಗಿ ಹೋಗುವಿಕೆ. ಹೌದು, ಅಷ್ಟಕ್ಕೂ ಏನಾಗಿದೆ ನಿಮ್ಮನ್ನು ಅಷ್ಟೊಂದು ಕಳವಳಗೊಳಿಸುವ ವಿಷಯ? ನಿಮ್ಮ ಭವಿಷ್ಯದ ಕುರಿತಾದ ಭಯವಾಗಿದೆಯೋ? ಮಕ್ಕಳ ಭವಿಷ್ಯದ ಕುರಿತಾದ ಭಯವಾಗಿದೆಯೋ? ನೀವು ಮಾಡಿರುವ ತಪ್ಪು ನಿಮ್ಮನ್ನು ಬಾಧೆಪಡಿಸುತ್ತಿದೆಯಾ? ನಿಮ್ಮ ಮನಸ್ಸಾಕ್ಷಿ ರೋದನೆಗೊಳಪಡಿಸುತ್ತಿದೆಯಾ? ನೀವು ಹೊಂದಿರುವ ಅವಮಾನಗಳು, ಹೊಂದಿರುವ ನಿಂದೆಗಳು, ಒಮ್ಮೆ ಕೂತ್ಕೊಂಡು ನನ್ನ ಮನಸ್ಸು ಯಾಕೆ ಹಾಳಾಗಿದೆ, ನಾನು ಯಾಕೆ ಹೀಗಿದ್ದೇನೆ, ಸ್ವಲ್ಪ ನಿಂತು ಆಲೋಚಿಸಿಕೊಂಡು ನೋಡಿ. ನಾವಿದನ್ನು ದೇವರ ಸನ್ನಿಧಿಯಲ್ಲಿ ಆಲೋಚಿಸಿಕೊಳ್ಬೇಕು. ಕರೆಕ್ಟ್ ಆಗಿರುತ್ತೆ, ಇಲ್ಲವಾದರೆ ಖಿನ್ನತೆಗೆ ಒಳಗಾಗ್ತೇವೆ. ನಮ್ಮ ಬಾಧೆ ನಿಮಿತ್ತ ಯಾರೋ ಒಬ್ಬರನ್ನ ಬ್ಲೇಮ್ ಮಾಡುವುದು, ಅವರ ಮೇಲೆ ನಿಂದೆ ಹೊರಿಸುವುದು ನಮಗೆ ರೂಢಿಯಾಗ್ಬಿಟ್ಟಿದೆ. ಖಂಡಿತವಾಗಿಯೂ ಇತರರಿಂದ ನಮಗೆ ಬಾಧೆಗಳುಂಟಾಗ್ತವೆ. ಆದರೆ ಅಷ್ಟಕ್ಕೂ ನಮ್ಮ ಬಾಧೆಗಳಿಗೆ ಕಾರಣ ನಾವಾಗಿದ್ದೇವೋ ಬೇರೆಯವರಾಗಿದ್ದಾರೋ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಿಮ್ಮ ಬಾಧೆಗೆ ಕಾರಣ ನಿಮ್ಮ ಅಜ್ಞಾನವೇ ಆಗಿದೆ, ನಿಮ್ಮ ಅಜಾಗ್ರತೆಯೇ ಆಗಿದೆ, ನಿಮ್ಮ ಪಾಪ ದೋಷ ಆಗಿದೆ ಎಂದು ತಿಳಿದುಕೊಳ್ಳುವಾಗ ಇತರರ ಮೇಲೆ ನಿಂದೆ ಹೊರಿಸುವುದು ಸರಿಯಲ್ಲ ಪ್ರಿಯರೇ. ಅದನ್ನು ತಿಳಿದುಕೊಂಡಾಗ ಅದರಿಂದ ಬಿಡಿಸಬಲ್ಲಾತನು ಕೇವಲ ಯೇಸು ಒಬ್ಬರೇ ಆಗಿದ್ದಾರೆ. ಆತನ ಸನ್ನಿಧಿಯಲ್ಲಿ ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ
ಆ ಬಾಧೆ ಕುರಿತು ಯೋಚಿಸಿ 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 ಇನ್ನಷ್ಟು ಹೆಚ್ಚು ಕುಗ್ಗಿ ಹೋಗ್ತಿದ್ದೇವೆ ಹೊರತು ಒಪ್ಪಿಕೊಂಡ್ರೆ ಕ್ಷಮಿಸುವ ದೇವರಿದ್ದಾರೆಂಬ ಸಂಗತಿ ಮರೆತು ಹೋಗ್ತಿದ್ದೇವೆ. ಯೇಸುವನ್ನು ಅರಿತವರು ಯಾವತ್ತೂ ಕೂಡ ಆ ಮನೋ ವ್ಯಥೆಯಿಂದ ಇರುವ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನು ಅರಿತಿರುವ ಯೇಸುವಿಗೆ, ನಮ್ಮ ಸ್ಥಿತಿಯನ್ನು ಅರಿತಿರುವ ಯೇಸುವಿಗೆ ನಾವು ಮೊರೆ ಇಡುವುದಾದರೆ, ನಾವು ಪ್ರಾರ್ಥಿಸುವುದಾದರೆ ನಮಗೆ ಬಿಡುಗಡೆ ದೊರಕುತ್ತದೆ. ಆದರೆ ಬಹಳಷ್ಟು ಜನ ಈ ಮನೋವ್ಯಥೆಯಿಂದ ನರಳಾಡುತ್ತಾ ಇದ್ದಾರೆ. ಅವರ ಆತ್ಮ ನರಳಾಡುತ್ತಾ ಇದೆ. ಮಲಗಿದ್ರೆ ನಿದ್ದೆ ಬರಲ್ಲ, ಊಟ ಮಾಡಲು ಮನಸ್ಸಾಗಲ್ಲ, ಊಟ ಮಾಡಿದ್ದು ಕರಗಲ್ಲ, ಎಲ್ಲರೊಂದಿಗೆ ಬೆರೆತುಕೊಳ್ಳಲ್ಲ. ಹೀಗೆ ಈ ದಿನ ಬಹಳಷ್ಟು ಜನ ನಾನಾ ವಿಧವಾದ ಆ ಮನೋವ್ಯಥೆಯಿಂದ, ಮನಸ್ಸಿನ ಬಾಧೆಯಿಂದ ಕೆಲವರು ಕುಡುಕರಾಗ್ತಾ ಇದ್ದಾರೆ, ಇನ್ನು ಕೆಲವರು ತಿರುಗಾಡುತ್ತಾ ಅಲೆಮಾರಿಗಳಾಗ್ತಿದ್ದಾರೆ. ಏನೋ ತಂದುಕೊಂಡು ಗಂಭೀರತೆ ತೊಲಗಿಸಿಕೊಳ್ತೇವೆ ಅನ್ನುವುದಕ್ಕಾಗಿ ತಂದುಕೊಂಡಿರುವ ನಗು ಆ ಆರ್ಟಿಫಿಷಿಯಲ್ ಆಗಿ ನಗುತ್ತಾರೆ, ಆ ನಗುವಂತೆ ಕಾಣಿಸಿಕೊಳ್ಳುತ್ತಾರೆ, ಮೇಲಿನ ಮಾತ್ರಕ್ಕೆ ನಗುತ್ತಾರೆ. ಎಲ್ಲರ ಮುಂದೆ ನನಗೇನೂ ಆಗಿಲ್ಲ, ಚೆನ್ನಾಗಿದ್ದೇವೆ ಅನ್ನುವಂತೆ ಗಂಭೀರವಾಗಿರುತ್ತಾರೆ. ಆದರೆ ಒಂಟಿತನವನ್ನು ಮನಸ್ಸಲ್ಲಿ ಅನುಭವಿಸುವಂಥದ್ದು ಭಯಂಕರವಾದ ಪರಿಸ್ಥಿತಿಯಾಗಿರುತ್ತೆ. ನೀವು ಅಂತಹ ಪರಿಸ್ಥಿತಿಯಲ್ಲಿ ಏನಾದರೂ ಇದ್ದೀರಾ? ಅದರಿಂದ ಹೊರಬರಲಿಕ್ಕಾಗುತ್ತಾ ಇಲ್ಲವೋ? ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವುದನ್ನು ಕಲಿತುಕೊಳ್ಳಿರಿ. ಸಂತೋಷವು ಮುಖಕ್ಕೆ ಕಳೆಯನ್ನುಂಟು ಮಾಡುತ್ತೆ. ಮನೋವ್ಯಥೆಯಿಂದ ಆತ್ಮ ನರಳಾಡುತ್ತೆ. ಹಾಗೆ ಜ್ಞಾನೋಕ್ತಿ 17ನೇ ಅಧ್ಯಾಯ ಅದೇ ಪುಸ್ತಕ 22ನೇ ವಚನ ಹೇಳುತ್ತೆ, ಸಂತೋಷದ ಹೃದಯವು ಆರೋಗ್ಯಕ್ಕೆ ಕಾರಣ. ಆರೋಗ್ಯಕ್ಕೆ ಕಾರಣವೇನೆಂದರೆ ಸಂತೋಷ. ಹೃದಯ, ಮನಸ್ಸು ಸಂತೋಷವಾಗಿರುವಾಗ ನಾವು ಆರೋಗ್ಯಕರವಾಗಿರ್ತೇವೆ. ಮನಸ್ಸಿನೊಳಗೆ ಮನೋಬಾಧೆಯಿಂದ, ಮನೋವ್ಯಥೆಯಿಂದ ಇರುವಾಗ ವ್ಯಾಧಿಗಳೇ ಇರ್ತವೆ. ನಾವು ಮನಸ್ಸಿನಲ್ಲಿ ಸಂತೋಷವಾಗಿ ಇರುವುದಾದರೆ ಆಗ ಆನಂದ ಇರುತ್ತೆ, ಆರೋಗ್ಯವಿರುತ್ತೆ, ಅನ್ನ ಕರಗುತ್ತಾ ಇರುತ್ತೆ, ಆ ದೇವರ ಕಳೆ ಇರುತ್ತೆ. ಆದರೆ ಬಹಳಷ್ಟು ಜನರ ಪರಿಸ್ಥಿತಿ, ಕುಗ್ಗಿದ ಮನದಿಂದ ಎಲುಬುಗಳು ಒಣಗುವವು. ಕುಗ್ಗಿದ ಮನಸ್ಸು, ಕ್ರಶ್ಡ್. ನಾನಾ ವಿಧವಾದ ತೊಂದರೆಗಳಿಂದ ಈ ದಿನ ಅನೇಕರು ಒತ್ತಡಕ್ಕೆ ಗುರಿಯಾಗ್ತಿದ್ದಾರೆ. ಕೆಲವರಿಗೆ ಹೆಂಡತಿಯಿಂದ ಒತ್ತಡ, ಮಕ್ಕಳಿಂದ ಒತ್ತಡ, ಯಜಮಾನರಿಂದ ಒತ್ತಡ, ಗಂಡನಿಂದ ಒತ್ತಡ, ಬಂಧುಗಳಿಂದ ಒತ್ತಡ, ಸ್ನೇಹಿತರ ಮೂಲಕ ಒತ್ತಡ. ಅಬ್ಬೋ, ಎಷ್ಟೋ ವಿಧವಾದ ತೊಂದರೆಗಳನ್ನು ತಾವು ನಂಬಿದವರ ಮುಖಾಂತರವೇ ಹೊಂದಿ ನರಳಾಡುತ್ತಾ ಇದ್ದಾರೆ. ಸ್ವಂತ ಜನರೇ ನಮಗೆ ಮೋಸ ಮಾಡಿದ್ದಾರೆ, ನನ್ನ ಮನೆಯವರೇ ಈ ರೀತಿಯಾಗಿ ಅಂದಿದ್ದಾರೆ ಎಂದು ಎಷ್ಟೋ ಜನ ತಮ್ಮ ಭಾರ ಹಂಚಿಕೊಳ್ಳುವಾಗ ಎಷ್ಟು ಭಯಂಕರವಾಗಿದೆ ಎಂದು ಕೇಳುತ್ತಿರುವ ಜನರಿಗೇ ಅದು ಬಾಧೆ ಉಂಟು ಮಾಡುವಾಗ, ಅದನ್ನು ಸಹಿಸುವಾಗ ಅವರು ಎಷ್ಟು ನೊಂದುಕೊಂಡಿರ್ತಾರೆಂದು ಊಹಿಸಬಲ್ಲೆವು ಪ್ರಿಯರೇ. ಕುಗ್ಗಿ ಹೋಗಿರುವವರನ್ನೇ ಉಜ್ಜೀವಗೊಳಿಸುವುದಕ್ಕಾಗಿಯೇ ಯೇಸು ಬಂದಿದ್ದಾರೆ. ಕುಗ್ಗಿ ಜಜ್ಜಿ ಹೋದವರನ್ನೇ ಆತನು ಅವರ ಬಳಿಯಲ್ಲಿ ನಿವಾಸಿಸಿ ಅವರಿಗೆ ಧೈರ್ಯಪಡಿಸುವುದಕ್ಕಾಗಿ ಬಂದಿದ್ದಾರೆ. ನೆನ್ಪಿಟ್ಕೊಳ್ರಿ, ನೀವು ಕುಗ್ಗಿ ಹೋದ ಸ್ಥಿತಿಯಲ್ಲಿರುವಾಗ, ಜಜ್ಜಿ ಹೋದ ಸ್ಥಿತಿಯಲ್ಲಿರುವಾಗ, ನೀವು ಮನೋವ್ಯಥೆಯಲ್ಲಿರುವಾಗ ಬೇರೆ ಯಾವುದೇ ಮನುಷ್ಯನು ನಿಮಗೆ ಸಹಾಯ ಮಾಡದೇ ಇರಬಹುದೇನೋ, ಆದರೆ ನಿಮ್ಮನ್ನು ಸ್ವಸ್ಥಪಡಿಸುವ ಕರ್ತನೊಬ್ಬನಿದ್ದಾನೆ ಪ್ರಿಯರೇ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಅನ್ನುವಾಗ ಕೇವಲ ಹೊರಗೆ ಕಾಣಿಸುವ ರೋಗ ವಾಸಿ ಮಾಡುವಾತನ ಅಂದ್ಕೊಳ್ಬಹುದೇನೋ ನೀವು. ಶಾರೀರಿಕ ಸಂಬಂಧವಾದ ರೋಗಗಳಲ್ಲಿ ನಾನಾ ವಿಧವಾದ ರೋಗಗಳನ್ನು ಆತನು ಸ್ವಸ್ಥಪಡಿಸಿದ್ದಾನೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆ ದಿನವೂ ಈ ದಿನವೂ ಕೂಡ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರು ಅದ್ಭುತವಾದ ಸ್ವಸ್ಥತೆಗಳನ್ನು ಹೊಂದಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಯಾವ ವೈದ್ಯನೂ ಕೂಡ ವಾಸಿ ಮಾಡಲಾರದಂತಹ ಮನೋವ್ಯಥೆಯಿಂದ, ನರಳಾಡುತ್ತಿರುವ ಹೃದಯದ ಸ್ಥಿತಿಯಿಂದ, ದಿನೇ ದಿನೇ ಕುಗ್ಗಿ ಹೋಗುವ ನಿರುತ್ಸಾಹದಿಂದ ಸ್ಯಾಡಿಸ್ಟ್ ಆಗುತ್ತಾರೆ ಅನ್ನುತ್ತಾರಲ್ಲವೇ. ಕೆಲವರಂತೂ ದೇ ವಿಲ್ ಬಿಕಮ್ ಲೈಕ್ ಸ್ಯಾಡಿಸ್ಟ್ಗಳಂದ್ರೆ ಅಂಥವರು ಒಳ್ಳೆ ಬಟ್ಟೆ ಧರಿಸೋದಿಲ್ಲ, ಸರಿಯಾಗಿ ತಲೆ ಬಾಚಿಕೊಳ್ಳುವುದಿಲ್ಲ,
ಅಂಥವರು ವೋಂಟ್ ಬಿಹೇವ್ ಪ್ರಾಪರ್ಲಿ, ಡೀಸೆಂಟ್ ಆಗಿ ಪ್ರವರ್ತಿಸುವುದಿಲ್ಲ. ಅಷ್ಟೇ ಅಲ್ಲ, ಯಾವುದರ ಮೇಲೆಯೂ ಇಂಟ್ರೆಸ್ಟ್ ಇಲ್ಲ ಅನ್ನುತ್ತಾರೆ. ಅಷ್ಟಕ್ಕೆ ಸುಮ್ಮನೆ ಇದ್ರೆ ಪರವಾಗಿಲ್ಲ. ಅವನು ಇನ್ನಷ್ಟು ಮಾಡುವುದೇನೆಂದರೆ ಒಳ್ಳೆ ರೀತಿಯಿಂದ ಬಟ್ಟೆ ಧರಿಸಿಕೊಳ್ಳುವವರನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತಾನೆ, ತಿನ್ನುವವರನ್ನು ನೋಡಿ ಬೈತಾನೆ, ಇತರರ ವಿಷಯದಲ್ಲಿ ಸಿಟ್ಟಾಗ್ತಿರ್ತಾನೆ. ಇದು ಖಂಡಿತವಾಗಿಯೂ ಆ ದಿನ ಸೌಲನಿಗೆ ಹಿಡಿದಿರುವ ಆತ್ಮವೇ ಆಗಿರುತ್ತೆ. ದುರಾತ್ಮ ಅದು. ಸೌಲನ ಮೇಲೆ ದುರಾತ್ಮವು ಬಂದು ಅವನನ್ನು ಕಾಡಿಸಿತು, ಪೀಡಿಸಿತು ಎಂದು ಬೈಬಲ್ನಲ್ಲಿ ನೋಡ್ತೇವೆ. ಆ ದುರಾತ್ಮವು ಹಿಡಿದಾಗ ಯಾವಾಗ ನೋಡಿದ್ರೂ ಕೂಡ ಅವನು ಅಸೂಯೆಯಿಂದ ತುಂಬಿಕೊಂಡಿದ್ದ. ಆ ದಾವೀದನಿಗೆ ಅಳಿಯನಾಗಿ ಮಾಡಿಕೊಂಡ ನಂತರವೂ ಕೂಡ ಅವನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸ್ತಾನೆ, ಹುಚ್ಚುಚ್ಚಾಗಿ ಪ್ರವರ್ತಿಸ್ತಾನೆ. ನೋಡಿ ಪ್ರಿಯರೇ, ಈ ದುಃಖದಿಂದ ಬಹಳಷ್ಟು ಜನ ಮನೋದುಃಖದಿಂದ ಮುಚ್ಚಿಕೊಳ್ಳುವುದಕ್ಕಾಗಿ ನಾನಾ ವಿಧವಾಗಿ ಅಂಥವರು ಪ್ರವರ್ತಿಸುವುದನ್ನು ನೋಡ್ತೇವೆ. ಇತರರಿಗೆ ಹಾನಿಕರವಾಗಿ ಮಾರ್ಪಡುವುದನ್ನು ನೋಡ್ತೇವೆ. ಅದರಿಂದ ನಿಮಗೆ ಬಿಡುಗಡೆ ಬೇಕಾದರೆ ಯೇಸುವಿನ ಬಳಿಗೆ ಬರಲೇಬೇಕು. ಸಂತೋಷವೇ ನಮ್ಮ ಆರೋಗ್ಯಕ್ಕೆ ಕಾರಣ. ಇಂಗ್ಲಿಷ್ ಬೈಬಲ್ನಲ್ಲಿ ಈ ವಚನ ಹೇಗಿದೆ ಗೊತ್ತಾ? ಅ ಜಾಯ್ಫುಲ್ ಹಾರ್ಟ್ ಈಸ್ ದ ಮೆಡಿಸನ್. ಸಂತೋಷವಾಗಿರುವುದೇ ನಿಮಗಿನ್ನು ಮೆಡಿಸನ್ ಆಗಿದೆ. ನನಗ್ಯಾಕೆ ಮೆಡಿಸನ್, ನನಗ್ಯಾಕೆ ಔಷಧಿ ಅನ್ನುತ್ತೀರಾ? ನಿಮ್ಮ ಮನೋವ್ಯಥೆಯ ಔಷಧಿಯೇ ಸಂತೋಷವಾಗಿದೆ. ಸಂತೋಷ ಅನ್ನುವಾಗ ಅದು ದೇವರು ಕೊಡುವ ಸಂತೋಷವಾಗಿದೆ. ನನ್ನ ಸಂತೋಷ ನಿಮಗೆ ಕೊಡ್ತೇನೆಂದು ಯೇಸು ಹೇಳಿದ್ದಾರೆ. ನನ್ನ ಸಮಾಧಾನ ನಿಮಗೆ ಕೊಟ್ಟು ಹೋಗ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ಅಲ್ಲ. ಲೋಕದ ಆಡಂಬರಗಳಿಂದ ಬರುವಂತಹ ಸಂತೋಷ, ಲೋಕದಲ್ಲಿ ಕಾಣುವಂತಹ ಜೋಕು, ಹಾಸ್ಯಗಳು, ಇವುಗಳಿಂದ ಸ್ವಲ್ಪ ಹೊತ್ತು ನಕ್ಕಿ ಆನಂತರ ನಿಲ್ಲುತ್ತೇವೇನೋ. ಆದರೆ ಹೃದಯಾಂತರಾಳದೊಳಗಿಂದ ಬರುವಂತಹ ತೃಪ್ತಿ, ಸಮಾಧಾನ, ಸಂತೋಷ ಯೇಸು ಕೊಡ್ತಾರೆ ಪ್ರಿಯರೇ. ಮೊದಲು ದೇವರ ಮುಂದೆ ನಮ್ಮ ಹೃದಯವನ್ನು ಖಾಲಿ ಮಾಡಿಕೊಳ್ಬೇಕು. ನಿಮ್ಮ ಮನೋವ್ಯಥೆಗೆ ಕಾರಣವೇನು? ಪಾಪ ಎನ್ನುವುದು ಯಾವಾಗಲೂ ನಮ್ಮನ್ನು ಕುಗ್ಗಿಸಿ ಬಿಡುತ್ತೆ ಪ್ರಿಯರೇ. ಮನೋವ್ಯಥೆಗೆ ಮನುಷ್ಯರು ಕೂಡ ಕಾರಣವಿರುತ್ತಾರೆ. ಕೆಲವೊಂದು ಸಾರಿ ಯಾವಾಗಲೂ ನಿರುತ್ಸಾಹಪಡಿಸುವ ವ್ಯಕ್ತಿಗಳ ಸುತ್ತಲೂ ನೀವಿರುವಾಗ ಖಂಡಿತವಾಗಿಯೂ ನೀನು ಕೆಲಸಕ್ಕೆ ಬರಲ್ಲ ಅಮ್ಮ ಎಂಬುದಾಗಿ ಬೈಯುವಂತಹ ತಂದೆ ತಾಯಿಗಳು ಕೂಡ ಇದ್ದಾರೆ ಈ ದಿನಗಳಲ್ಲಿ. ಎನ್ಕರೇಜ್ ಮಾಡಬೇಕಾದ ತಂದೆ ತಾಯಿಗಳು ಮಕ್ಕಳಿಗೆ ದಡ್ಡ ಎಂದು ಬೈಯುತ್ತಾರೆ. ಇತರರೊಂದಿಗೆ ಹೋಲಿಸಿ ನನ್ನ ಮಗಳು ಓದೋದಿಲ್ಲ, ನನ್ನ ಮಗ ಓದೋದಿಲ್ಲ, ಇವನು ಉದ್ಧಾರ ಆಗಲ್ಲ ಎಂದು ನೆಗೆಟಿವ್ ಆಗಿ ಹೇಳುವಾಗ ಅವರು ತಮ್ಮ ಮನಸ್ಸೊಳಗೆ ಎಷ್ಟೋ ಬಾಧೆ ಉಂಟು ಮಾಡುತ್ತೆ. ನೆವರ್, ಯಾವತ್ತೇ ಆಗಲಿ ನಿಮ್ಮ ಮಕ್ಕಳನ್ನು ಇತರರ ಮುಂದೆ ಕೀಳಾಗಿ ಮಾತಾಡಬೇಡಿ. ಅಷ್ಟಕ್ಕೂ ನಿಮ್ಮ ಬಾಯೊಳಗಿಂದ ಪ್ರಯೋಜನಕರವಾದ ಮಾತುಗಳೇ ಬರಬೇಕು ಹೊರತು ನಿಷ್ಪ್ರಯೋಜನವಾದ ಮಾತು ಬರಬಾರದೆಂದು ದೇವರು ಹೇಳಿದಾರಲ್ಲವೇ? ಆಧರಿಸುವ ಮಾತಾಡಿದ್ರೆ ಏನಾದರೂ ನಿಮಗೆ ದುಡ್ಡು ಜಾಸ್ತಿ ಆಗ್ತದೋ? ಆ ರೀತಿ ಮಾತಾಡಲು ಏನಾದರೂ ಜಾಸ್ತಿ ಖರ್ಚಾಗುತ್ತೋ? ಚುಚ್ಚಿ ಮಾತಾಡಿ ಇತರರ ಮನಸ್ಸನ್ನು ಗಾಯಗೊಳಿಸುವುದೇ ದೊಡ್ಡ ಕೆಲಸ ಎಂದು ಭಾವಿಸಿಕೊಳ್ಳುವುದಾದರೆ ಏನ್ ಪ್ರಯೋಜನ? ದೇವರು ಕೊಟ್ಟಿರುವ ನಾಲಿಗೆ ಪ್ರಯೋಜನಕರವಾಗಿ ಬಳಸಬೇಕು. ನೆಗೆಟಿವ್ ಮಾತಾಡುವವರ ಬಳಿಗೆ ಹೋಗಿ ಯಾಕೆ ಕೂತ್ಕೊಳ್ತೀರಿ ನೀವು? ನಿಮ್ಮ ಕುರಿತು ವಿಮರ್ಶಿಸುವವರ ವಿಮರ್ಶೆಗಳನ್ನು ಯಾಕೆ ಕೇಳಬೇಕೆನ್ನುತ್ತೀರಿ ನೀವು? ನೋಡಿ, ಆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬಿಡ್ತಾರೆ ಕೆಲವೊಂದು ಸಾರಿ. ಅದನ್ನು ನೋಡಿದ ಕೂಡಲೇ ನನ್ನ ಮನಸ್ಸೆಲ್ಲ ಬಾಧೆಗೊಳಗಾಯ್ತು ಅನ್ನುತ್ತಾರೆ. ನನ್ನ ಮೇಲೆ ಅಲ್ಲಸಲ್ಲದ ನಿಂದೆ ಹೊರಿಸಿದ್ದಾರೆ ಅನ್ನುತ್ತಾರೆ, ನನ್ನನ್ನು ಅವಮಾನಗೊಳಿಸಿದ್ದಾರೆ ಅನ್ನುತ್ತಾರೆ. ನಿಮ್ಮ ಸಂಗತಿ ಅವರಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ನೀವು ಆಲೋಚಿಸಿ ದಿಗಿಲು ಪಡ್ತಾ ಇರ್ತೀರಿ. ಡೋಂಟ್ ವರಿ. ನಿಮ್ಮ ಹೃದಯ ದೇವರ ಮುಂದೆ ಸರಿಪಡಿಸಿಕೊಳ್ಳಿರಿ, ಆಗ ಎಲ್ಲವೂ ಸರಿ ಹೋಗ್ತದೆ. ಇತರರು ಮಾತಾಡುವ ಎಲ್ಲಾ ಮಾತುಗಳಿಗೆ ನಾವು ಪ್ರತಿಸ್ಪಂದಿಸುವುದಾದರೆ ಈ ಲೋಕದಲ್ಲಿ ನಾವು ಬದುಕಲಿಕ್ಕೇ ಆಗೋದಿಲ್ಲ. ನಿಂದಿಸುವವರು ಕಾಗೆಗಳಂತಿದ್ದಾರೆ ಅನ್ನುತ್ತಿದ್ರು. ಕಾಗೆಗಳ ಭಾಷೆಗೆ ಅರ್ಥವೇ ಇಲ್ಲ ಅನ್ನುತ್ತಾರೆ. ಯಾರ್ಯಾರೋ ನಿಮ್ಮ ಬಗ್ಗೆ ಏನೇನೋ ಅನ್ನುತ್ತಾರೆ, ಆದರೆ ನೀವು ಏನಾಗಿದ್ದೀರಿ ಎಂಬುದು, ಅಂದರೆ ನಿಮ್ಮ ದೇವರ ಮುಂದೆ ನೀವು ಯಾವ ರೀತಿಯಾಗಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳ್ರಿ. ನಿಮ್ಮ ಹೃದಯವನ್ನು ವಾಕ್ಯವೆಂಬ ಕನ್ನಡಿಯಲ್ಲಿ ಪರಿಶೀಲಿಸಿಕೊಳ್ಳಿರಿ. ನಿಮ್ಮೊಳಗೆ ದುಃಖ ಇರುವುದಾದರೆ ಅದನ್ನು ದೇವರ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳಿರಿ. ಹನ್ನಳು ಮನೋವ್ಯಥೆಯಿಂದ, ಮಕ್ಕಳಿಲ್ಲದಕ್ಕೆ ಸೌತಿ ಕೊಡುವ ಕಾಟದಿಂದ, ನಿನಗೆ ಮಕ್ಕಳೇ ಇಲ್ಲ ಎಂದು ಎಲ್ಲರೂ ನಿಂದಿಸುವಾಗ, ನೀನು ಬಂಜೆಯಾಗಿದ್ದಿ, ಮಕ್ಕಳಾಗಲ್ಲ ಅನ್ನುತ್ತಿರುವಾಗ, ಆ ಅವಮಾನ ನಿಂದೆ ಸಹಿಸಲಿಕ್ಕಾಗದೆ ಅಳುತ್ತಲೇ ಇರ್ತಾ ಇದ್ದಳಂತೆ. ಆದರೆ ಒಂದು ದಿನ ದೇವರ ಆಲಯದೊಳಗೆ ಹೋಗಿ ತನ್ನ ಗೋಳೆಲ್ಲ ದೇವರ ಸನ್ನಿಧಿಯಲ್ಲಿ ಹಂಚಿಕೊಳ್ತಾಳೆ. ನಾನು ನನ್ನ ಹೃದಯವನ್ನು ದೇವರ ಮುಂದೆ ಹೊಯ್ದುಕೊಂಡಿದ್ದೇನೆ, ನನ್ನ ವೇದನೆ ಆತನಿಗೆ ಹೇಳಿಕೊಂಡಿದ್ದೇನೆ ಅನ್ನುತ್ತಾಳೆ. ಯಾವಾಗ ಆಕೆ ತನ್ನ ವೇದನೆಯೆಲ್ಲ ದೇವರಿಗೆ ಹೇಳಿಕೊಳ್ತಾಳೋ, ಆಕೆಯ ವೇದನೆಗೆ
ತಕ್ಷಣವೇ ಪರಿಷ್ಕಾರ ದೊರಕುತ್ತದೆ. ದೇವರು ತನ್ನ ಸೇವಕನ ಮೂಲಕ ಆಕೆಗೆ ವಾಗ್ದಾನ ಮಾಡ್ತಾರೆ, ಬರುವ ವರ್ಷಾನುಸ್ತುತಿಗೆ ಒಂದು ಮಗುವನ್ನು ನೀನು ಹಡಿವಿ ಎಂದು. ನಿಮ್ಮ ಜೀವಿತದಲ್ಲಿ ಯಾವ ವೇದನೆ ಇದೆಯೋ ಯಾವುದೇ ಮನುಷ್ಯನು ತೀರಿಸಲಿಕ್ಕಾಗದೇ ಇರಬಹುದು, ಆದರೆ ಯೇಸುವಿಗೆ ಒಂದು ವೇಳೆ ಹಂಚಿಕೊಳ್ಳುವುದಾದರೆ ಆತನು ತೀರಿಸುತ್ತಾರೆ. ತಲೆಬಾಗಿಸಿ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ನಿಮ್ಮ ವೇದನೆಗೆ ಕಾರಣವೇನು? ನಿಮ್ಮ ದುಃಖಕ್ಕೆ ಕಾರಣವೇನು? ನಿಮ್ಮ ನಿರುತ್ಸಾಹಕ್ಕೆ ಕಾರಣವೇನು? ಪರೀಕ್ಷೆಯಲ್ಲಿ ಫೇಲ್ ಆಗಿರುವುದೋ? ಇಂಟರ್ವ್ಯೂನಲ್ಲಿ ಜಾಬ್ ದೊರಕದೇ ಇರುವುದೋ? ಯಾರೋ ನಿಮಗೆ ಮೋಸ ಮಾಡಿರುವುದೋ? ಯಾರೋ ನಿಮಗೆ ಅನ್ಯಾಯ ಮಾಡಿರುವುದೋ? ಯಾರೋ ನಿಮಗೆ ಅವಮಾನಪಡಿಸಿರುವುದೋ? ಇಲ್ಲವೇ ನೀವೇ ಮಾಡಿರುವ ತಪ್ಪನ್ನು ನೀವು ಕ್ಷಮಿಸಿಕೊಳ್ಳಲಿಕ್ಕಾಗದೆ ಕುಗ್ಗಿ ಹೋಗುವಂಥದ್ದಾಗಿದೆಯೋ? ಯಾವುದೇನೇ ಆಗಿರಲಿ, ಯೇಸು ಇದ್ದಾರೆ, ನಮ್ಮನ್ನು ಕ್ಷಮಿಸುತ್ತಾರೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಸಕಲ ದುರ್ನೀತಿಯಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲದಲ್ಲಿ ಯಾರ್ಯಾರು ಎಂತಹ ಮನೋ ವ್ಯಥೆಯಲ್ಲಿದ್ದಾರೋ, ಯಾರ್ಯಾರು ಸಂತೋಷವಿಲ್ಲದ ಸ್ಥಿತಿಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ಹಂತ ಹಂತವಾಗಿ ತಮ್ಮ ದುಃಖದೊಂದಿಗೆ ಆಧ್ಯಾತ್ಮಿಕವಾಗಿ ಕ್ಷೀಣಿಸಿ ಹೋಗುವುದಲ್ಲದೆ ಶಾರೀರಿಕವಾಗಿ ಬಾಧೆಯನ್ನು ಅನುಭವಿಸುತ್ತಾ ಇದ್ದಾರೋ, ರೋಗಗಳ ಪಾಲಾಗುತ್ತಿದ್ದಾರೋ, ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದ್ದಾರೋ ಅಂಥವರನ್ನು ಒಂದು ಸಾರಿ ನೋಡಿರಿ ದೇವರೇ. ಕುಗ್ಗಿದವರನ್ನು ಬಲಪಡಿಸುವ ದೇವರು ನೀವಾಗಿದ್ದೀರಿ. ಕುಗ್ಗಿ ಹೋದವರನ್ನು ಮೇಲೆ ಕೆತ್ತುವುದಕ್ಕಾಗಿ, ಬಂಧಿಸಲ್ಪಟ್ಟವರನ್ನು ಬಿಡಿಸುವುದಕ್ಕಾಗಿ ಬಂದಿದ್ದೇನೆಂದು ಹೇಳಿದಿರಲ್ಲವೇ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನ ದುಃಖದಲ್ಲಿಯೂ ವೇದನೆಯಲ್ಲಿಯೂ ಬಂಧಿಸಲ್ಪಟ್ಟಿರುವ, ಸಂತೋಷವಿಲ್ಲದೆ ಸಮಾಧಾನವಿಲ್ಲದೆ ಜೀವಿತವೇ ಭಾರವೆಂದು ಎಣಿಸಿಕೊಳ್ಳುತ್ತಿರುವ, ಸಾಯಲಿಕ್ಕಾಗದೆ ಬದುಕುತ್ತಿದ್ದೇವೆ ಎನ್ನುತ್ತಿರುವ ಅಂತಹ ಪ್ರತಿಯೊಬ್ಬೊಬ್ಬರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ. ಅವರಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನು ಮುಂದುವರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ನಿಮ್ಮ ಪ್ರೇಯರ್ ಬರ್ಡನ್ಸ್ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ ತಪ್ಪದೇ. ನಿಮ್ಮ ಮನೋವ್ಯಥೆಯಿಂದ, ದುಃಖದಿಂದ, ವೇದನೆಯಿಂದ, ಶಾರೀರಿಕವಾದ ಬಲಹೀನತೆಯಿಂದ, ನಮ್ಮ ಜೀವಿತದ ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸಬಲ್ಲಂತಹ ಯೇಸು ಇದ್ದಾರೆ ಎಂದು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ತಪ್ಪದೆ ನಮಗೆ ಬಿಡುಗಡೆ ದೊರಕುತ್ತದೆ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತೇವೆ, ನೀವು ಪ್ರಾರ್ಥಿಸಿರಿ, ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.